ನೀರು ಮತ್ತು ನನ್ನ ಕಂಡಿಟ್ಟಣ ಎಂದರೆ ಭಾರತದ ಸಂವಿಧಾನ ದಿವಸ. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಭಾರತ ಸಂವಿಧಾನ ಇಡೀ ಪ್ರಪಂಚದಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಪಡೆದಿದೆ. ಜಗತ್ತಿನಲ್ಲಿಯೇ ಬೃಹತ್ ಸಂವಿಧಾನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ 3 ಕಂಬಗಳ ಆಧಾರದಲ್ಲಿ ನಮ್ಮ ಸಂವಿಧಾನ ನಿಂತಿದೆ ಎನ್ನಲು ಹೆಮ್ಮೆ ಎನಿಸುತ್ತಿದೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಬ್ಯಾಂಕರ್ಸ್ನೊಂದಿಗೆ ಕರೆತರಬೇಕಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕಿಯವರಲ್ಲಿ ಹಾಗೂ ಎಲ್ಲ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರನ್ನು ಕೂಡ ಆದರದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ತಮ್ಮೆಲ್ಲರನ್ನು ಸ್ವಾಗತಿಸಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ ಮುಂಬೈ ಇದರ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ರೈ ಇವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಪ್ಪಗೌಡ ಸರ್ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ದಿಲೀಪ್ ಕುಮಾರ್ ಸರ್ ತಾವು ಕೂಡ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಇದ್ದೀರಿ. ನಮ್ಮೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲ ಬೋಧಕ ವರ್ಗವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನೆರೆದಿರುವಂತಹ ಸರ್ವರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಸ್ವಾಗತ ಭಾಷಣಕ್ಕೆ ವಿರಾಮ ಕೊಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 76ನೇಯ ಗಣರಾಜ್ಯೋತ್ಸವದ ಆಚರಣೆಗೆ ಮುನ್ನುಡಿ ಬರೆಯುತ್ತಿರುವ ಈ ಸಂದರ್ಭದಲ್ಲಿ ಭಾರತಾಂಬೆಯ ಚರಣ ಗಮನಗಳಿಗೆ ನಮಿಸುತ್ತಾ ಸಂವಿಧಾನವನ್ನು ರಚಿಸಲು ಶ್ರಮಿಸಿದ ಅನೇಕ ಮಹನೀಯರನ್ನು ಈ ಕೇಳಿಕೊಳ್ಳುತ್ತಿದ್ದೇನೆ. ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
for your patience and Jai Hind Jai Karnataka. ಧನ್ಯವಾದಗಳು. ಎಲ್ಲ ಅತಿಥಿಗಳು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಕ್ಕಳು ಇಂಥಲ್ಲೇ ಅಲ್ಲೇ ನಿಮ್ಮದೇ ಪ್ಲೇಸಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಿ ಮಕ್ಕಳು, ಯಾರು ಆಚೆ ಹೋಗಬೇಡಿ. ನಾವೆಲ್ಲರೂ ಸಂವಿಧಾನದ ಎಲ್ಲ ವಿಷಯಗಳನ್ನು ಅರಿಯಬೇಕು ಮತ್ತು ಅದೇ ನಮ್ಮ ಸಂವಿಧಾನದ ಹೋರಾಟಗಾರರನ್ನು ಮತ್ತು ಅವರ ತ್ಯಾಗಕ್ಕೆ ಸಾಕ್ಷಿಯಾಗಲಿ ಎಂದು ಹೇಳುತ್ತಾ ಜನಾಂಗವೇ ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಆದ್ದರಿಂದ ಈಗ ರಾಷ್ಟ್ರಪತಿಯಾಗಿದ್ದಂಥ ಅಬ್ದುಲ್ ಕಲಾಂ ಆಗಲಿ, ಪ್ರಧಾನಿ ಅನೇಕರು ಆಗಿ ಹೋಗಿದ್ದಾರೆ. ಆಯಿತು, ಯಾಕೆಂದರೆ ನಾನು ಕನ್ನಡ ಮಾತಾಡುವ ಕೆಲವು ತಪ್ಪುಗಳು ಬರಬಹುದು. 50ರಿಂದ ಹೆಚ್ಚು ವರ್ಷ ಆಯಿತು ಹೊರಗಿತ್ತು. ಸೊ ಇವತ್ತಿನ ದಿನ ತುಂಬ ಮಹತ್ವವಾದದ್ದು. ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಿಬ್ಬಂದಿಗಳು ಈ ಭಾರತಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸಿ ಮುಂದುವರಿಯಬೇಕು. ಇನ್ನೂ ಕೂಡ ಪರಿವರ್ತನೆ ಅದರಲ್ಲಿ ಆಗುತ್ತದೆ. ಮುಂದೆ ನಾವು ಇನ್ನೂ ಕೂಡ ಪರಿಶುದ್ಧವಾದ ಬದಲಾವಣೆಗಳನ್ನು ಇದರಲ್ಲಿ ಕಂಡುಬರುವುದಕ್ಕೆ ಸಾಧ್ಯತೆ ಎಂಬುದು ನನಗೆ ಖಚಿತವಾಗುತ್ತಾ ಇದೆ. ನಿಮ್ಮ ಮುಂದಿನ ಪೀಳಿಗೆಯಲ್ಲಿ ಇದರ ಮಹತ್ವವನ್ನು ಇನ್ನೂ ಬಲವಾಗಿ ಕಂಡುಬರುವುದಕ್ಕೆ ಸಾಧ್ಯತೆ ಇದೆ. ನೀವೇ ಜಾಸ್ತಿ ಮಾತಾಡಬೇಕಾಗಿರುವುದಾಗಿ ನನ್ನ ಇಚ್ಛೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಮಂಜುನಾಥ ವಹಿಸಿದ್ದಾರೆಂಬುದು ನಮಗೆಲ್ಲ ಗೊತ್ತು. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವತೆ ಅಂದರೆ ಪರಸ್ಪರ ಹೊಂದಾಣಿಕೆ ಇವೆಲ್ಲವೂ ಸಂವಿಧಾನದಲ್ಲಿರುವಂತಹ ವಿಷಯಗಳು. ನಮ್ಮ ಸಂವಿಧಾನಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಂತಹ ಶ್ರೀಯುತ ಅಂಬೇಡ್ಕರ್ ಅವರಿಗೆ ಸಂಭ್ರಮದ ನಮನಗಳು. ನಮ್ಮ ಸಂವಿಧಾನದಲ್ಲಿ ಮಕ್ಕಳಿಗೆ ಗುರುವಿನ ಸ್ಥಾನ ಎಂಥದ್ದು ಅನ್ನುವ ನಮ್ಮ 2 ಮಾತುಗಳಲ್ಲಿ ನಮ್ಮ ಅತಿಥಿಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ. ಗುರು ಗೋವಿಂದ ದೋವು ಕಡೆಯೇ ಕಾಕೆ ಲಾಂಗು ಪಾಯಿ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯಿ. ನಮಗೆ ನಮ್ಮ ಮೊದಲ ಗುರು ಯಾರು ಅಂತ ಕೇಳಿದರೆ ನಮ್ಮ ತಾಯಿ. ಆದರೆ ಕಬೀರರು ತಮ್ಮ ದೋಹಿಯಲ್ಲಿ ಹೇಳ್ತಾರೆ, ಗುರು ಗೋವಿಂದ್ ಇಬ್ಬರು ನಿಂತಿರುವಾಗ ನಾನು ಯಾರಿಗೆ ನಮಸ್ಕರಿಸಬೇಕು? ಆಗ ಕಬೀರರ ಪ್ರಕಾರ ನಾವು ನಮಸ್ಕರಿಸಬೇಕಾದದ್ದು ಗುರುವಿಗೆ. ಯಾಕಂದರೆ ಗೋವಿಂದನ ಇರುವಿಕೆಯನ್ನ ನಮಗೆ ತಿಳಿಸಿದವರು ಬೇರೆ ಯಾರೂ ಅಲ್ಲ, ಅದು ಗುರುಗಳು. ಗುರುವಿನ ಮಹತ್ವ ಅಂತ ಅದೇ ಈ ದಿನ ನಮ್ಮ ಸಂವಿಧಾನ ಶಿಲ್ಪಿ ಅದು ಗುರುಗಳಿಗೆ ಸಮಾನ. ಅವರನ್ನ ಡಾಕ್ಟರ್ BR ಅಂಬೇಡ್ಕರ್ ಅನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅಂತಹ ಮಹಾನ್ ಗುರುಗಳಾದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರು ಇಷ್ಟು ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗಣರಾಜ್ಯ ಅಂದರೆ ಏನು ಅಂತ ಹೇಳ್ಕೊಂಡು ನಾವು
ವಿದ್ಯಾರ್ಥಿಗಳಿಗೆ. ಇನ್ನು ಮುಂದೆ ಸಾರೆ ಜಹಾನ್ ಸೆ ಅಚ್ಚ ಎನ್ನುವ ಹಾಡಿಗೆ ಸೊಗಸಾಗಿ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಶಾಲಾ ಮಕ್ಕಳು.
ನಿಮ್ಮ ಮುಂದೆ ಉಪಸ್ಥಿತ ಇದ್ದೇನೆ. ನೋಡಿ, ಟೀಚರ್ ಹೇಳಿದರು, ಎಲ್ಲರನ್ನು ಹೇಳಿದ್ದಾರೆ. ಆದರೆ ನಾನು ಇನ್ನೊಂದ್ಸಲ ಹೇಳ್ತೇನೆ, ದೇಶದ ಪ್ರಜೆಗಳನ್ನು ಆಳಲು ಶಾಸಕಾಂಗ, ಪ್ರಜೆಗಳಿಗೆ ನ್ಯಾಯ ಒದಗಿಸುವ ನ್ಯಾಯಾಂಗ, ಹಾಗೆ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗ ಅಂತ 3 ಅಂಗಗಳು ಉಂಟು. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆಯ ಹಾಗೂ 76ನೆಯ ಗಣರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನು ಕೋರುತ್ತಾ, ವಂದಿಸುತ್ತಾ, ದೇಶದ ತ್ಯಾಗ ಬಲಿದಾನಗಳನ್ನು ಮಾಡಿದ ಮಹನೀಯರನ್ನು ಗೌರವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಶಾಲಾ SDMCಯವರಾದ ವೆಂಕಟೇಶ್ ಭಟ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸುತ್ತೇನೆ. ಧನ್ಯವಾದಗಳು. ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದ ಸ್ವೀಕರಿಸಿ ನಮ್ಮ ಮೊದಲಿನ SDMC ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ, ಕೃಷ್ಣಪ್ಪ ಗೌಡರು. ಅವರಿಗೂ ಕೂಡ ನಮ್ಮ ಸಂಸ್ಥೆ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸ್ವೀಕರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆ ಅನೇಕ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಬೇಕಾಗಿ ಬಂದಿದ್ರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಮೂಡಿ ಬರಲು ಕಾರಣಕರ್ತರಾದ ನಮ್ಮ SDMC ಸರ್ವ ಸದಸ್ಯರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಯ ಮಾಡಲು ಕಾರಣಭೂತರಾದ ನಮ್ಮ ಶಾಲೆಯ ಶಿಕ್ಷಕಿಯರು ಮತ್ತು ಶಿಕ್ಷಕರು ಕೂಡ ನನಗೆ ಒಳ್ಳೆಯ ರೀತಿಯಿಂದ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಮೇಡಮ್, ಪ್ರೀತಿ ಮೇಡಮ್ ಆಗಿರ್ಬೋದು, ಸುಜಾತ ಮೇಡಮ್ ಆಗಿರ್ಬೋದು, ಪ್ರೇಮಾ ಮೇಡಮ್ ಆಗಿರ್ಬೋದು, ಯಶೋಧ ಮೇಡಮ್, ಪ್ರತಿಯೊಬ್ಬರು ಟೀಚರಿಗೆ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮೇಡಮ್. ಹಾಗೆ ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮೂಡಿ ಬರಲು ನಮ್ಮ ಶಾಲೆಯ ಮಕ್ಕಳು ತುಂಬ ಅಂದರೆ ತುಂಬ ಬೇಕಾಗುವ, ಎಲ್ಲೂ ಬರುವುದಿಲ್ಲ ಅಂತ ಅಂದ್ರೂ ಕೂಡ ನಮಗೆ 70-80ರಷ್ಟು ಮಕ್ಕಳು ಬಂದಿದ್ದೀರಾ. ನಿಮಗೆ ಕಾರಣೀಭೂತರಾದ ನೀವು ವಿದ್ಯಾರ್ಥಿಗಳು, ನಿಮಗೂ ಕೂಡ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಭಾರತೀಯ ಸಂವಿಧಾನ ಎನ್ನುವುದು ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ. ಅದು ಅಖಂಡ ಭಾರತವನ್ನು ಒಗ್ಗೂಡಿಸುವ ಶಕ್ತಿ, ನ್ಯಾಯ, ಧರ್ಮ, ಸಮಾನತೆಗಳನ್ನು ಜೀವಂತವಾಗಿಸಿದ ಚೇತನ. ನಾವೆಲ್ಲರೂ ಒಂದೇ ಎಂಬ ಮಂತ್ರವನ್ನು ಸಾಕಾರಗೊಳಿಸಿದ ಮಾನವ ಧರ್ಮ ಗ್ರಂಥ. ಇಂತಹ ಅಪೂರ್ವ ಸಂವಿಧಾನವನ್ನು ಪಡೆದ ನಾವೇ ಧನ್ಯರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.
ಓ ಕಂಪ್ಯೂಟರ್. ಅಭಿಲಾಷ್ ಬರ್ತಾರೆ ಆಗ ಶ್ರೇಯನ ಹತ್ರ ಎಂಥದ್ದು